ಗ್ರೀಟಿಂಗ್ ಕಾರ್ಡ್, ಡಾಲ್ಸ್, ವಾಚ್, ಡ್ರೆಸ್ ಹೀಗೆ ವಿಶೇಷ ದಿನಗಳಲ್ಲಿ ಗಿಫ್ಟ್ ಐಟಮ್ಸ್ಗಳನ್ನು ಆಯ್ಕೆ ಮಾಡಿ ಉಡುಗೊರೆಯಾಗಿ ಕೊಡುವುದು ಸರ್ವೇ ಸಾಮಾನ್ಯ. ಆದರೆ ಅದೆಷ್ಟೋ ಜನಕ್ಕೆ ಹ್ಯಾಂಡ್ ಮೇಡ್ ಗಿಫ್ಟ್ಗಳ ಬಗ್ಗೆ ಅಷ್ಟಾಗಿ ಪರಿಚಯವಿರೋದಿಲ್ಲ. ಉಡುಗೊರೆ ಅಂದ್ರೆ ಸಾಕು, ಮೊದಲು ಶಾಪ್ಗಳಿಗೆ ಹೋಗಿ ಕೊಂಡು ತರುವುದೇ ಮೊದಲ ಕೆಲಸ. ಆದರೆ ನಿಮ್ಮ ಆತ್ಮೀಯರಿಗೆ ನೀವೇ ತಯಾರಿಸಿದ ಉಡುಗೊರೆಯನ್ನ ಕೊಡುವುದು ತುಂಬಾನೇ ಖುಷಿ ಕೊಡುತ್ತೆ ಅಂತಾರೆ ನಮ್ಮ ಸಿರಿ ಸಖಿ. ಹಾಗಾದ್ರೆ ಉಡುಗೊರೆಯಾಗಿ ಕೊಡುವ ಫ್ಲವರ್ ಬೊಕ್ಕೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತು ನಾವು ಹ್ಯಾಂಡ್ ಟೈಡ್ ಬೊಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಒಂದು ಫಂಕ್ಷನ್ ಹೋಗಬೇಕಾದ್ರೆ ಇಲ್ಲ ಒಂದು ಪಾರ್ಟಿ ಇದ್ದರೆ ಆವಾಗೆಲ್ಲ ನಮಗೆ ಒಂದು ಬೊಕ್ಕೆ ಬೇಕಾಗುತ್ತೆ. ಬೊಕ್ಕೆ ನಾವು ಹೊರಗಡೆ ಪರ್ಚೇಸ್ ಮಾಡುವಾಗ ತುಂಬ ಕಾಸ್ಟ್ಲಿ ಆಗುತ್ತೆ. ಅದನ್ನೇ ನಾವು ಒಂದು 2 ಬಂಚ್ ಹೂವು ಇದ್ದರೆ ಅದನ್ನು ಹೇಗೆ ನಾವು ಬೊಕ್ಕೆ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹ್ಯಾಂಡ್ ಟೈಡ್ ಬೊಕ್ಕೆ ಮಾಡೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್: ರೋಸಸ್, ಸ್ಯಾಟಿನ್ ಟೇಪ್, ಸೆಲೋ ಟೇಪ್, ಥಾರ್ನ್ ಪೀಲರ್, ಗುಂಡ್ಪಿನ್ ಮತ್ತು ಸಿಸರ್. ಈ ರೀತಿ ನಮಗೆ ಥಾರ್ನ್ ಪೀಲರ್ ಸಿಗುತ್ತೆ. ಇದು 2 ಕಡೆ ಟೀತ್ ಇರುತ್ತೆ. ಅದು 2 ಮಧ್ಯೆ ನಾವು ಈ ರೀತಿ ಸ್ಟೆಮ್ನ ಇಟ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಂಡು ಪುಲ್ ಮಾಡಬೇಕು. ಸ್ಲೋ ಪುಲ್ ಮಾಡ್ಕೋಬೇಕು. ನಮಗೆ ಸ್ಟೆಮ್ಮು ಡ್ಯಾಮೇಜ್ ಆಗಬಾರ್ದು, ಬಟ್ ಥಾರ್ನ್ಸೂ ಬಂದುಬಿಡಬೇಕು. ಸೊ ಈ ರೀತಿ ಎಲ್ಲ ರೋಸಸ್ಗೂ ನಾವು ಬೊಕ್ಕೆ ಮಾಡೋ ರೋಸಸ್ ಫುಲ್ಲು ನಾವು ತೆಕ್ಕೋಬೇಕಾಗುತ್ತೆ. ಈ ರೀತಿ ನಾವು ಥಾರ್ನ್ಸ್ ತೆಗೆದ್ಮೇಲೆ ನಮಗೆ ಈ ರೀತಿ ಇರುತ್ತೆ. ಸೊ ಇವಾಗ ಇದನ್ನು ಯೂಸ್ ಮಾಡಿ ಹೇಗೆ ನಾನು ಬೊಕ್ಕೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಈ ಸೆಂಟರ್ ರೋಸ್ಗೆ ಸುತ್ತೂ ಈಗ ನಾವು ಇದು ಇಟ್ಕೋಬೇಕು. ಇದು ಜಸ್ಟ್ ಸುಮ್ಮನೆ ಇಡೋದಲ್ಲ, ಈ ರೀತಿ ಕ್ರಾಸಾಗೆ ಇಟ್ಕೋಬೇಕು. ಈಗ ನೆಕ್ಸ್ಟ್ ಫ್ಲವರ್ ಬಂದು ಈ ರೀತಿ ಬರುತ್ತೆ. ಆಮೇಲೆ ಹಾಗೆ ನಾವು ಸ್ಲೈಟಾಗಿ ಟರ್ನ್ ಮಾಡ್ಕೋಬೇಕು. ಈ ರೀತಿ ನೆಕ್ಸ್ಟ್ ಈ ರೀತಿ ಬರುತ್ತೆ. ಸೊ ಹ್ಯಾಂಡ್ಲಿಂಗ್ ಸ್ವಲ್ಪ ಪ್ರಾಕ್ಟೀಸ್ನಲ್ಲಿ ಬರುತ್ತೆ. ಇದು ತಕ್ಷಣ ಬರಲ್ಲ, ಒಂದು 10-15 ಮಾಡಿದಾಗ ನಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಸೆಂಟರ್ ಸೈಜ್ ನಮಗೆ ನಂಬರ್ ಆಫ್ ಫ್ಲವರ್ಸ್ ಇನ್ಕ್ರೀಸ್ ಆಗುತ್ತೆ. ಈಗ ಈ ಸ್ಟೆಪ್ನಲ್ಲಿ ನಾವು ಇದನ್ನು ನಮಗೆ ಬೇಕಾದಂಗೆ ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಸೆಲೋ ಟೇಪ್ ಹಾಕ್ಕೋಬೇಕು. ಹೂವಿಂದ ನೆಕ್ ಹತ್ರ ಈ ರೀತಿ ಸುತ್ಕೋಬೇಕು. ಈಗ ನೆಕ್ಸ್ಟ್ ನಾವು ಬೇಕಾದ್ರೆ ಮತ್ತೆ ರೋಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ಆಸ್ಪೆರಾಗಸ್ ಬರುತ್ತೆ, ಅದನ್ನು ಕೂಡ ಹಾಕ್ಬೋದು. ಇವಾಗ ಆಸ್ಪೆರಾಗಸ್ ಬಂದು ಅದೇ ಥರ ನಾವು ಹೆಂಗೆ ರೋಸಸ್ ಹೆಂಗೆ ಇಟ್ಟುವೋ ಅದೇ ಥರ ನಾವು ಥಾರ್ನ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಮತ್ತೆ ನಾವು ಅದೇ ಆರ್ಚ್ ಮೆಥಡ್ನಲ್ಲೇ ಇಟ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಫುಲ್ಲು. ಸೊ ಅದೇ ಥರ ನೆಕ್ಕು ನಾವು ಆವಾಗಲೇ ರೋಸ್ಗೆ ಹೆಂಗೆ ಹಾಕೋದು ನೆಕ್ ಹತ್ರ ಟೇಪು ಕಟ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಸ್ವಲ್ಪ ಟ್ರಿಮ್ ಮಾಡಿಬಿಡ್ತೀನಿ. ಸೊ ಟ್ರಿಮ್ ಮಾಡ್ದಿರೂ ಹಾಗೆ ಪ್ರೆಸೆಂಟ್ ಮಾಡ್ಕೋಬೋದು. ಇಲ್ಲಾಂದರೆ ಟ್ರಿಮ್ ಮಾಡಿದ್ರೆ ಇದು ಆರ್ಟಿಸ್ಟಿಕ್ ಆಗಿರುತ್ತೆ. ಇವಾಗ ನಮಗೆ ಹೇಗೆ ನಾವು ಅಲಂಕಾರ ಮಾಡಿಕೊಂಡು ನಾವು ಹೇರ್ ಕಟ್ ಮಾಡ್ಕೋತೀವೋ ಅದೇ ಥರ ಬೊಕ್ಕೆ ಕೂಡ ನಾವು ಅದೇ ಥರ ಡ್ರೆಸ್ಸಿಂಗ್ ಥರ ಮಾಡ್ಬೋದು. ಸೊ ಇವಾಗ ನಾನು ಇಲ್ಲಿ ಒಳಗೆ ಯೆಲ್ಲೋ ಕಲರ್ ಹಾಕಿರೋದ್ರಿಂದ ಇವಾಗ ಹೊರಗಡೆ ನಾನು ಈಗ ರೆಡ್ ಕಲರ್ ಇರೋದು ಹಾಕ್ಕೊಳ್ತೀನಿ. ಈ ರೀತಿ ಅದ್ರ ಪಕ್ಕದಲ್ಲೇ ನಾವು ನೆಕ್ಸ್ಟ್ ರೌಂಡ್ ಆಫ್ ಫ್ಲವರ್ಸು ಇಟ್ಕೋಬೇಕು. ಈಗ ನಾವು ಫಸ್ಟ್ ರೌಂಡ್ ರೋಸಸ್ ಆಯಿತು, ಸೆಕೆಂಡ್ ರೌಂಡ್ ಆಸ್ಪೆರಾಗಸ್ ಆಯಿತು, ಮತ್ತು ಥರ್ಡ್ ರೌಂಡ್ ಈಗ ರೋಸಸ್ ಫಿನಿಷ್ ಮಾಡ್ಕೊಂಡಿದ್ದೀವಿ. ಈಗ ಲಾಸ್ಟ್ ರೌಂಡ್ನಲ್ಲಿ ಮತ್ತೆ ಆಸ್ಪೆರಾಗಸ್ ಫಿಲ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಟ್ರಿಮ್ ಮಾಡಿದಾಯಿತು, ಎಲ್ಲ ಆಸ್ಪೆರಾಗಸ್ ಟ್ರಿಮ್ ಮಾಡಾಯಿತು. ಸೊ ಒಂದು ಫ್ಲವರ್ಸ್ ಹಿಂದೆ ಇದ್ದಿದ್ದು ಮುಂದೆ ತೊಗೊಂಬಂದಿದ್ದೀನಿ. ಇವಾಗ ನಾವು ಇದು ಬೊಕ್ಕೆ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಹೀಗೆ ಇಟ್ಟರೆ ಚೆನ್ನಾಗಿರಲ್ಲ. ಸೊ ಹಿಂದ್ಗಡೆ ಕವರ್ ಮಾಡೋದಕ್ಕೆ ಸ್ವಲ್ಪ ಸ್ಯಾಟಿನ್ ಟೇಪ್ ಹಾಕ್ಕೊಂಡ್ರೆ ಇನ್ನೂ ಡೆಕೋರೇಟಿವ್ ಆಗಿರುತ್ತೆ. ಸೊ ಇಲ್ಲೊಂದು ಕಾರ್ನರ್ಗೆ ಒಂದು ಗುಂಡ್ಪಿನ್ ಹಾಕ್ಕೊಳ್ಳಿ, ಸಣ್ಣದು.
ಈಗ ಈ ಟೇಪ್ನ ಇಲ್ಲೆಲ್ಲನ ಮಧ್ಯದ ಒಂದು ಕಡೆ ಸೇರಿಸ್ಕೊಳ್ಳಿ. ಕೆಳಗೆ ನಮ್ಗೆ ಯಾವ ಲೆವೆಲಿಂದ ಬೇಕೋ ಆ ಲೆವೆಲಿಂದ ಒಳಗೆ ಸೇರಿಸ್ಕೋಬೇಕು. ಸೊ ಇಲ್ಲಿ ಹಾಕ್ಕೊಂಡು ಈ ರೀತಿ ಇಟ್ಕೊಂಡು ಹೀಗೆ ಟ್ವಿಸ್ಟ್ ಮಾಡ್ಕೊಳ್ಳಿ, ರೊಟೇಟ್ ಮಾಡ್ಕೊಳ್ಳಿ. ಟೈಟಾಗಿ ಎಳ್ಕೋಬೇಕೀಗ. ಆವಾಗ ನಿಮಗೆ ಕಡ್ಡಿಗಳೆಲ್ಲ ಸೆಕ್ಯೂರ್ ಆಗುತ್ತೆ. ಎರಡೂ ಸೇರಿ ಟೈಟಾಗಿ ಎಳ್ಕೋಬೇಕು. ಈ ರೀತಿ ಫಿನಿಶ್ ಮಾಡ್ಕೊಂಡು ಟೈಟಾಗಿ, ಇದು ಅಷ್ಟೇ ಎಲ್ಲನ ಒಳಗೆ ಸಿಕ್ಸೋ ಥರ, ಯಾವುದಾದ್ರು ಫ್ಲವರ್ ಹಿಂದ್ಗಡೆ ಸಿಕ್ಸೋ ಥರ ಒಳಗಿಂದ ಹೀಗೆ ಸಿಕ್ಕಿಸ್ಕೊಳ್ಳಿ. ಈ ರೀತಿ ನಾನು ಸ್ಯಾಟಿನ್ ಟೇಪು ಕೈ ಇಟ್ಕೊಳ್ಳೋ ಜಾಗದಲ್ಲಿ ಸ್ಟಾಕ್ ಹತ್ರ ನಾನು ಸುತ್ಕೊಂಡಿದ್ದೀನಿ. ಈ ಥರ ಸುತ್ಕೊಂಡ್ಮೇಲೆ ನಮಗೆ ಹ್ಯಾಂಡ್ ಟೈಟ್ ಬೊಕ್ಕೆ ರೆಡಿ ಆಯಿತು. ಇದೇ ರೀತಿ ನೀವು ಹ್ಯಾಂಡ್ ಟೈಟ್ ಬೊಕ್ಕೆ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲ ಗಿಫ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಹೂಗಳು ಅಂದ್ರೆ ಅದ್ ಯಾರಿಗ್ ತಾನೇ ಇಷ್ಟವಿಲ್ಲ ಹೇಳಿ, ಎಲ್ಲರಿಗೂ ಇಷ್ಟವೇ. ಅದ್ರಲ್ಲೂ ಗುಲಾಬಿ ಹೂಗಳಿಗೆ ಮನಸೋಲದವರೇ ಇಲ್ಲ. ಎಲ್ಲರನ್ನ ಆಕರ್ಷಿಸುವ ಬಣ್ಣ ಬಣ್ಣದ ಗುಲಾಬಿ ಹೂಗಳನ್ನ ಸೇರಿಸಿ ಒಂದು ಸುಂದರವಾದ ಬೊಕ್ಕೆ ತಯಾರಿಸಿ ನಿಮ್ಮ ಆತ್ಮೀಯರಿಗೆ ಕೊಟ್ರೆ ಅದಕ್ಕಿಂತ ಖುಷಿ ಮತ್ಯಾವುದಿದೆ ಅಲ್ವಾ?